ನಮಸ್ತೆ ವೀಕ್ಷಕರೇ, ನೋಡಿ ಕೆಲವೊಂದು ವ್ಯಕ್ತಿಗಳು ನನಗೆ ಮೆಸೇಜ್ ಮಾಡಿದ್ರು, ಗುರುಗಳೇ ನಾನು ಕೊಟ್ಟಿರುವಂತಹ ಹಣ ನನಗೆ ವಾಪಸ್ ಬರ್ತಾ ಇಲ್ಲ, ಅದಕ್ಕೆ ಏನು ಮಾಡಬೇಕು ಪರಿಹಾರ ಅಂತ ಕೇಳಿದ್ರಲ್ಲ. ಹಾಗಿದ್ರೆ ವೀಕ್ಷಕರೇ, ಬುಧವಾರ ಸಂಜೆ ಹೊತ್ತು ಈ ಒಂದು ಸರಳ ಪ್ರಯತ್ನವನ್ನು ನೀವು ಮಾಡಿ ಸಾಕು ವೀಕ್ಷಕರೇ. ನೀವು ಕೊಟ್ಟಿರುವಂತಹ ಹಣಕಾಸು ಏನಿದೆ ಖಂಡಿತವಾಗಿ 7 ದಿನದ ಒಳಭಾಗದಲ್ಲಿ ನಿಮಗೆ ವಾಪಸ್ ಬರುತ್ತೆ. ನೋಡಿ, ಈ ಒಂದು ತಂತ್ರ ಸಂಖ್ಯಾಶಾಸ್ತ್ರದ ಮುಖಾಂತರ ನಾನು ಇಲ್ಲಿ ನಿಮಗೆ ಪರಿಹಾರ ತಿಳಿಸ್ತಾ ಇದ್ದೀನಿ. ಏನು ಮಾಡಬೇಕಪ್ಪ ಅಂತಂದ್ರೆ, ಕೆಂಪು ಪೆನ್ನನ್ನು ತಗೊಳ್ಳಿ. ಆ ಕೆಂಪು ಪೆನ್ನನ್ನು ತಗೊಂಡು ನಿಮ್ಮ ಎಡಗೈಲಿ ನೋಡಿ, ಇದು ಈ ಮಧ್ಯ ಭಾಗದಲ್ಲಿ ಏನ್ರಿ ನಾನು ಹೇಳಿರುವಂಥ ಒಂದು ಸಂಖ್ಯೆನ ಬರೀರಿ. ಯಾವುದಪ್ಪ ಸಂಖ್ಯೆ ಅಂತಂದ್ರೆ 7 ಸಂಖ್ಯೆನ ಬರೀರಿ. ಬರೆದು ನಾನು ಹೇಳಿರುವಂಥ ಒಂದು ಮಂತ್ರವನ್ನು 11 ಬಾರಿ ಪಠನೆ ಮಾಡಿ ಆ ವ್ಯಕ್ತಿಯ ಹೆಸರನ್ನು ನೆನೆಸ್ಕೋಬೇಕು. ಯಾರು ನಿಮಗೆ ದುಡ್ಡು ಕೊಡಬೇಕು ಆ ವ್ಯಕ್ತಿಯ ಹೆಸರನ್ನು ನೆನೆಸ್ಕೊಂಡು ಆ ಮಂತ್ರವನ್ನು 11 ಬಾರಿ ಪಠನೆ ಮಾಡಬೇಕು. ಸಂಖ್ಯೆನ ಬರೆದು ಆ ವ್ಯಕ್ತಿಯ ಹೆಸರನ್ನ ಹೇಳಿ ಏನ್ರಿ ಆ ಮಂತ್ರವನ್ನು ಪಠನೆ ಮಾಡಿ ಸಾಕು ವಿಷಯ. ಕೇವಲ 7 ದಿನದ ಒಳಭಾಗದಲ್ಲಿ ನೀವು ಕೊಟ್ಟಿರುವಂಥ ಹಣಕಾಸು ನಿಮಗೆ ವಾಪಸ್ಸು ಬರುತ್ತೆ. ನೋಡಿ, ಯಾವುದಪ್ಪ ಮಂತ್ರ ಅಂತಂದ್ರೆ, ಓಂ ಶ್ರೀ ಲಕ್ಷ್ಮಿ ವಶಂ ಸಿದ್ಧಿ ಕಾರ್ಯ. ಏನು ಹೇಳಿ? ಓಂ ಕ್ಲೀಂ ಲಕ್ಷ್ಮಿ ವಶಂ ಸಿದ್ಧಿ ಕಾರ್ಯ. ಈ ಒಂದು ಮಂತ್ರವನ್ನು 11 ಬಾರಿ ಹೇಳಿ ಏನ್ರಿ ಖಂಡಿತವಾಗಿ ನೀವೇನು ಕೊಟ್ಟಿರುವಂಥ ಹಣಕಾಸು ಏನಿದೆ, ಬರೀ ಏನು ಹೇಳ್ತಿದ್ದಾರೆ, ಬರೀ ಇವತ್ತು ನಾಳೆ ಅಂತ ಏನು ಹೇಳ್ತಿದ್ದಾರೆ, ಅದೇ ವ್ಯಕ್ತಿ ನಿಮಗೆ 7 ದಿನದ ಒಳಭಾಗದಲ್ಲಿ ಅವನಾಗಿ ಅವನು ನಿಮಗೆ ತಂದು ಕೊಡ್ತಾರೆ. ವೀಕ್ಷಕರೇ, ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.